ಚಾಮರಾಜನಗರದಲ್ಲಿ ಪೊಲೀಸ್ ಹುತಾತ್ಮರ ದಿನ ಅರ್ಥಪೂರ್ಣ ಆಚರಣೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕವಾಯತು ಮೈದಾನದಲ್ಲಿ ಪೊಲೀಸ್ ಹುತಾತ್ಮ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ. ಪ್ರಭಾವತಿ, ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ.ಟಿ. ಕವಿತಾ, ಎಡಿಸಿ ಜವರೇಗೌಡ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿ. ಭಾಸ್ಕರ್ ಹುತಾತ್ಮ ಪೊಲೀಸರಿಗೆ ಗೌರವ ನಮನ ಸಲ್ಲಿಸಿದರು. ಮೈದಾನದಲ್ಲಿನ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇರಿಸುವ ಮೂಲಕ ಪ್ರಾಣ ತ್ಯಾಗ ಮಾಡಿದ ಪೊಲೀಸರನ್ನು ಸ್ಮರಿಸಲಾಯಿತು. ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರು ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮತ್ತಿತರರು, ಅಧಿಕಾರಿಗಳು, ಪತ್ರಕರ್ತರು, ಸಂಘ ಸಂಸ್ಥೆ ಮುಖಂಡರು, ರೈತ ಮುಖಂಡರು ಹುತಾತ್ಮ ಪೊಲೀಸ್ ಸ್ಮಾರಕಕ್ಕೆ ಹೂಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು. ನಂತರ ಶ್ರೀ ಭಾಸ್ಕರ್ ಬಿ. ಬಾಲ್ಮಿಯರ್ ಎಂಎಲ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಚಾಮರಾಜನಗರ ಜಿಲ್ಲೆ. ನಂತರ ಶ್ರೀ ಶಿವಣ್ಣ ಜಿಆರ್ ಪೊಲೀಸ್ ಉಪಾಧೀಕ್ಷಕರು, ಡಿಆರ್ಪಿ ದೇವಸ್ಥಾನ. ನಂತರ ಶ್ರೀ ಧರ್ಮೇಂದ್ರ ಪೊಲೀಸ್ ಉಪಾಧೀಕ್ಷಕರು, ಕೊಳ್ಳೇಗಾಲ ವಿಭಾಗ, ಕೊಳ್ಳೇಗಾಲ. ಅವರ ಆದ್ಮೇಲೆ ಶ್ರೀ ಪವನ್ ಕುಮಾರ್ ಅವರು, ಸಿಟ್ ಡಿಎಸ್ಪಿ ಅವರು, ಚಾಮರಾಜನಗರ. ಅವರಾದ ನಂತರ ಜಿಲ್ಲಾ ಅಗ್ನಿಶಾಮಕ ನೆರವರ ಪರವಾಗಿ ಸಂದೀಪ್ ಬಸರ್ಗಿ. ಜಿಲ್ಲಾ ಅಗ್ನಿಶಾಮಕ ದಳದ ಪರವಾಗಿ ಸಂದೀಪ್ ಬಸರ್ಗಿ. ಅವರ ನಂತರ ಶ್ರೀ ಸತೀಶ್ ಮತ್ತು PSI ಅವರ ಪರವಾಗಿ ಶ್ರೀ ಟಿ.ಎಂ. ತಾಜುದ್ದೀನ್, PSI, ಸಂತಮರಳ್ಳಿ ಪೊಲೀಸ್ ಠಾಣೆ. ನಂತರ ಶ್ರೀ ಶಿವಮೊಗ್ಗ ಅವರು, ಸಿಟಿ ಕೊಳ್ಳೇಗಾಲ ಗ್ರಾಮಾಂತರ. ವನ್ನೂರ್ ಪ್ರಕಾಶ್ ರವರು.
ಒಂದುಕೊಂಡು ತುಂಬಿ. ಬಂದೂಕು ಪಡೆ ಸಮರ್ಪಣೆ. ಬಂದೂಕು ಪಡೆ ಹಾರಿಸಿ. ಬಂದೂಕು ಪಡೆ ಪುನಃ ತುಂಬಿ. ಬಂದೂಕು ಪಡೆ ಸಮರ್ಪಣೆ. ಬಂದೂಕು ಪಡೆ ಹಾರಿಸಿ. ಬಂದೂಕು ಪಡೆ ಪುನಃ ತುಂಬಿರಿ. ಬಂದೂಕು ಪಡೆ ಸಮರ್ಪಣೆ. ಬಂದೂಕು ಪಡೆ ಹಾರಿಸಿ. ಬಂದೂಕು ಪಡೆ ಖಾಲಿ ಮಾಡಿ. ಪೂರ್ಗ ಖುಷಿಯಿಂದ ಬಂದು ನಮ್ಮ ಸಭೆಯಲ್ಲಿ ಹಾಜಿದ್ದಾರೆ. ಅವರೆಲ್ಲರಿಗೆ ನಿಮ್ಮೆಲ್ಲರ ಪರವಾಗಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಸ್ವಾಗತವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಸಮಾರಂಭದ ಮುಖ್ಯ ರೂವಾರಿಯಾದ ದಿನಾಚರಣೆ 2025. ಈ ಹುತಾತ್ಮ ದಿನಾಚರಣೆಯನ್ನ ಯಾವ ಕಾರಣಕ್ಕಾಗಿ ಆಚರಿಸ್ತಾ ಇದ್ದೇವೆ ಅಂತಂದ್ರೆ, ದಿನಾಂಕ 21/10/1959ರಲ್ಲಿ ಭಾರತದ ಗಡಿ ಪ್ರದೇಶವಾದಂತಹ ಲಡಾಖ್ನ ಹಾಟ್ ಸ್ಪ್ರಿಂಗ್ ನ ಅಕ್ಸಾಯ್ ಎಂಬ ಸ್ಥಳದಲ್ಲಿ ನಮ್ಮ CRPF ಕಡೆ SI ಕರಣ್ ಸಿಂಗ್ ಮತ್ತು ಅವರ ಸಿಬ್ಬಂದಿಗಳ ಜೊತೆ ಅವರು ಗಡಿಯಲ್ಲಿ ಪಹರೆಯನ್ನ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಚೀನಾದವರು ಅಂದ್ರೆ ಅತ್ಯಂತ ಹೆಚ್ಚು ಸಂಖ್ಯೆಯ ಸೈನಿಕರನ್ನ, ಅಧಿಕಾರಿಗಳನ್ನ ಮತ್ತೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂತಹ ಚೀನಾದ ಪಡೆ ನಮ್ಮ ಗಡಿಯನ್ನ ಕಾಯ್ತಾ ಇರ್ತಕ್ಕಂಥ ಸೈನಿಕರ ಮೇಲೆ ದಾಳಿಯನ್ನ ಮಾಡ್ತಾರೆ. ಆಗ ನಮ್ಮ ಪೊಲೀಸ್ನವರು ಯಾವುದೇ ರೀತಿಯ ಒಂದು ಆತಂಕಕ್ಕೆ ಒಳಗಾಗದೆ, ಎರೆಗುಂದದೆ ಅವರ ಜೊತೆ ಹೋರಾಟವನ್ನ ಮಾಡಿಬಿಟ್ಟು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಅದರಲ್ಲಿ 10 ಮಂದಿ ಪೊಲೀಸರು ಮರಣ ಹೊಂದಿ 9 ಪೊಲೀಸರು ಗಾಯಗೊಳ್ತಾರೆ. ಇವರ ಒಂದು ಜೀವತ್ಯಾಗದ ನೆನಪಿಗೋಸ್ಕರ ಸರ್ಕಾರ ಅಲ್ಲಿ ಒಂದು ಹುತಾತ್ಮ ಸ್ಮಾರಕವನ್ನ ಅಲ್ಲಿ ನಿರ್ಮಾಣವನ್ನ ಮಾಡುತ್ತೆ. ಈ ಸ್ಮಾರಕ ಅಲ್ಲಿ 16,000 ಅಡಿ ಎತ್ತರದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಅದರ ನೆನಪಿಗಾಗಿ 21/10 ಪ್ರತಿ ವರ್ಷ ತಮ್ಮ ಕರ್ತವ್ಯದ ಅವಧಿನಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಎಲ್ಲ ಪೊಲೀಸರ ನೆನಪಿಗಾಗಿ ಈ ಹುತಾತ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮಲ್ಲೂ ಕೂಡ ಈ ಬಾರಿ ಪ್ರಮುಖವಾಗಿ ಮುತ್ತಯ್ಯ ಮುರಳೀಧರನ್ ಅವರಿಗೆ, ವಿಘ್ನೇಶ್ ಅವರಿಗೆ, ಸೋಮಶೇಖರ್ ಅವರಿಗೆ ಹಾಗೂ ಈ ಒಂದು ಕೆಲಸವನ್ನ ಮಾತಾಡಿ ಸಿದ್ಧತೆಯನ್ನೆಲ್ಲ ಮಾಡಿದ ನಂತರ ಪ್ರತಿ ಹಂತದಲ್ಲೂ ಕೂಡ ಅದನ್ನ ಫಾಲೋ ಅಪ್ ಮಾಡಿಬಿಟ್ಟು ಇದು ಈ ದಿನಾಂಕಕ್ಕೆ ಅಂದ್ರೆ 21/10/2025 ಸಿದ್ಧಗೊಳ್ಳುವುದಕ್ಕೆ ಕಾರಣಕರ್ತರಾದಂತಹ ತಾಜುದ್ದೀನ್ ಈ ದಿವಸ ಪ್ರಿಯ
ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿವಸ ಹುತಾತ್ಮರ ದಿನಾಚರಣೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿ ಈ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅವರಿಗೆ ನಾನು ತುಂಬ ಋಣಿಯಾಗಿರ್ತೇನೆ. ಕಾರಣ ಈ ದಿವಸ ನಾವು ಎಲ್ಲ ದಿನಗಳಂತೆ ನಾವು ಇರೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದೊಂದು ಇಂಪಾರ್ಟೆಂಟ್ ಡೇ ಅಂತಲೇ ಹೇಳ್ಬೋದು, ಮಹತ್ವವಾದಂಥ ದಿನ. ಕೆಲಸದಲ್ಲಿ ಇದ್ದಂಥ ವ್ಯಕ್ತಿಗಳು ಅವರ ಡ್ಯೂಟಿ ಸಮಯದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿ ಕೆಲಸದ ಒಂದು ವೇಳೆಯಲ್ಲಿ ಪ್ರಾಣವನ್ನು ಬಿಟ್ಟು ಅವರ ಫ್ಯಾಮಿಲಿಗಳಿಂದ ಅಗಲಿಕೆಯಾಗಿ ಹೋದಂಥ ವ್ಯಕ್ತಿಗಳನ್ನು ನಾವು ಈ ಪೊಲೀಸ್ ಇಲಾಖೆಯ ಒಂದು ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ದಿನ ಮತ್ತು ಈ ಸಮಯ. ಇದು ಇತಿಹಾಸದಲ್ಲೇ ಒಂದು ರೀತಿಯಲ್ಲಿ ಇರಬೇಕು ಅನ್ನೋದೊಂದು ನನ್ನ ಆಶೆ. ಯಾಕೆಂದರೆ ಇದು ಸ್ವಲ್ಪ ದಿನಗಳ ಕಾಲ ನಾವು ಅವರ ಬಗ್ಗೆ ಯೋಚನೆ ಮಾಡಿ ಬಿಡುವಂಥದ್ದಲ್ಲ. ಯಾಕೆಂದರೆ ಈ ಚಾಮರಾಜನಗರದಲ್ಲಿ ತುಂಬ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ದೊಡ್ಡ ಫಾರೆಸ್ಟ್ ಇದೆ, ಅರಣ್ಯ ಇದೆ, ಮತ್ತು ಅದರಲ್ಲಿರುವಂಥ ವನ್ಯ ಮೃಗಗಳು ಅವನ್ನೆಲ್ಲ ಕಾಪಾಡೋ ಒಂದು ಜವಾಬ್ದಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮತ್ತು ನಾಡಿನಲ್ಲಿ ಕಷ್ಟ ಸುಖಗಳು ಮತ್ತು ಸಮಸ್ಯೆಯಲ್ಲಿರುವಂಥ ವ್ಯಕ್ತಿಗಳನ್ನು ಕಾಪಾಡುವಂಥ ಒಂದು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ಸೊ ಈ ಇಲಾಖೆಯಲ್ಲಿ ಹೋದ ತಿಂಗಳಲ್ಲಿ ಅಷ್ಟೇ ನಾವು ಫಾರೆಸ್ಟ್ ಇಲಾಖೆಯಲ್ಲಿ ನಾವು ಈ ಒಂದು ಹುತಾತ್ಮಕರ ದಿನಾಚರಣೆಯನ್ನು ಮಾಡಿದ್ವಿ. ಈ ದಿವಸ ಇವತ್ತು ಈ ಪೊಲೀಸ್ ಇಲಾಖೆಯಲ್ಲಿ ನಾವು ಮಾಡುವಂಥವರಾಗಿದ್ದೇವೆ. ಈಗ ಪೊಲೀಸರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ರಕ್ಷಣೆ ಮಾಡುವ ಸಲುವಾಗಿ ಹೋರಾಡಿ ತಮ್ಮ ಜೀವನ ತ್ಯಾಗ ಮಾಡಿದ ಪೊಲೀಸರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ದಿನ ಗೌರವ ನಮನ ಸಲ್ಲಿಸಲಾಗುತ್ತದೆ. 1959ರಲ್ಲಿ ಚೀನಾ ಪಡೆಗಳೊಂದಿಗೆ ನಡೆದ ಹೋರಾಟದಲ್ಲಿ ತಮ್ಮ ಜೀವನ ತ್ಯಾಗ ಮಾಡಿದ ಪೊಲೀಸರನ್ನು ಸ್ಮರಿಸುವ ಈ ದಿನ ಹುತಾತ್ಮಕ ದಿನವಾಗಿ ಆಚರಿಸಲಾಗುತ್ತದೆ. ಸೈನಿಕರ ಗಡಿಯಲ್ಲಿ ದೇಶ ರಕ್ಷಣೆ ಮಾಡುತ್ತಾರೆ, ಆದರೆ ನಮ್ಮ ಪೊಲೀಸರು ಸಾರ್ವಜನಿಕರ ಆಸ್ತಿ ರಕ್ಷಣೆಗಾಗಿ ತಮ್ಮ ಜೀವನ ತ್ಯಾಗ ಮಾಡಿರುವ ಹಾಗೂ ನೆಮ್ಮದಿಯಾಗಿ ಶಾಂತಿಯಿಂದ ಜೀವನ ನಡೆಸಲು ಒಳನಾಡಿನಲ್ಲಿ ಪೊಲೀಸ್ ಕಾರ್ಯ ಅನನ್ಯವಾಗಿದೆ. ಪೊಲೀಸರ ಕರ್ತವ್ಯ ನಿಷ್ಠೆಯಿಂದ ಸಮಾಜದಲ್ಲಿ ಪ್ರತಿಯೊಬ್ಬರು ಶಾಂತಿ ನೆಮ್ಮದಿಯಿಂದ ಪೊಲೀಸರಿಗೆ ಗೌರವ ನಮನೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಈಗಾಗಲೇ SP ಮೇಡಮ್ ಅವರು ಈಗ 2 ನಿಮಿಷಗಳ ಮೌನಾಚರಣೆ. ಏನಿವತ್ತು ಪೊಲೀಸ್ ಹುತಾತ್ಮರ ದಿನ, ಏನು ನಮ್ಮ ದೇಶದಲ್ಲಿ 191 ಜನ ಹುತಾತ್ಮರಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಇದು ಒಂದು ತಲೆ ತಗ್ಗುವಂಥ ವಿಚಾರ. ಯಾಕಂದರೆ 190 ಜನ ಸಾಮಾನ್ಯವ ಇಂಥವ್ರು ಭ್ರಷ್ಟರು ಇರ್ಬೋದು ಭಾಳ ಅವಿವೇಕಗಳಿಂದ ಇವರು ಪ್ರಾಣ ಕಳ್ಕೊಂಡಿದ್ದಾರೆ. ಭಾಳ ಇದಾಗದೆ ತಮ್ಮ ದಾನ ಇದು ಮಾಡೋದು ಅನ್ನೋದೆಲ್ಲ ಮುಖ್ಯ. ನಮ್ಗೆ ಅವ್ರ ಪ್ರಾಣ ಹೋಯ್ತಲ್ಲ ಅಂಥ ನಿಷ್ಠಾವಂತ ಅಧಿಕಾರಿಗಳ ಪ್ರಾಣ ಹೋಯ್ತಲ್ಲ ಅನ್ನೋದೊಂದು ಕೊರಗು ನಮ್ಗೆ ಇದ್ದೇ ಇದೆ. ಆದರೆ ಇನ್ನು ಹೆಚ್ಚು ಹೋಮ್ ಮಿನಿಸ್ಟರ್ ಆಗಲಿ ಸರ್ಕಾರಗಳು ಅವ್ರಿಗೆ ಹೆಚ್ಚು ಸೌಲಭ್ಯಗಳು ಕೊಡಬೇಕು. ಏನು ಹೋಗೋ ಅಲ್ಲಿ ಮಾಡ್ಕೋ ಅಂತಲ್ಲ, ಅದು ಇಡೀ ಅನ್ನೋದಲ್ಲ. ಅವ್ರಿಗೆ ಏನಾಗಬೇಕು ಅವ್ರಿಗೆ ವ್ಯೂಹ ಒಂದು ರಚನೆ ಮಾಡಿ ಅವ್ರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ವೆಪನ್ಸ್ಗಳು ಹೆಚ್ಚು ವೆಪನ್ಸ್ಗಳನ್ನೂ ಸಹ ಅವ್ರಿಗೆ ಕೊಡಬೇಕು. ನೋಡಿ, ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದೆ ಎಷ್ಟೋ ಜನ ಪೊಲೀಸರು ಸತ್ತಾರೆ, ಎಷ್ಟೋ ಜನ ಇದಾಗದೆ. ಇವತ್ತು ಇದೆಲ್ಲ ಆಗದೆ. ಅದಲ್ಲದೆ ಇವತ್ತು ಮಧುಕರ ಶೆಟ್ಟರ ವ್ಯವಸ್ಥೆ 2004 ಅವ್ರು ಇದ್ರಲ್ಲ, ಆ ಟೈಮ್ನಲ್ಲಿ ಈರಪ್ಪನ ಸದೆ ಪಡೋಕ್ಕೆ ಮುಖ್ಯ ಕಾರಣ ಅವರು ಆಗಿದ್ದಾರೆ. ಆದ್ದರಿಂದ ಇವತ್ತು SP ಮಧುಕರ ಶೆಟ್ಟಿಯವ್ರನ್ನೂ ಎನ್ನಿಸ್ತಾ ಅವರ ಏನು ಸಾವಿನ ವಿಚಾರ ಇನ್ನೂ ಹೊರಬಿದ್ದಿಲ್ಲ, ಅದು ಕೂಡಲೇ ತ್ವರಿತವಾಗಿ ಹೊರಬೀಳಬೇಕು ಅಂತೂ ಹೇಳ್ತಾ
ಮತ್ತು ಎಲ್ಲ ಹುತಾತ್ಮರಿಗೂ ನಾನು ಶಾಂತಿಯನ್ನು ಕೋರ್ತಾ ಮತ್ತು ನಮ್ಮ ಜಿಲ್ಲಾ ಹುತಾತ್ಮರ ಒಂದು ಸ್ಟ್ಯಾಚು ಮಾಡೋದ್ರಲ್ಲ ಏನು ಜಿಲ್ಲಾ SP ಕವಿತಾ ಅವರು ಮತ್ತು ಶಕ್ತಿಗಳು ಮತ್ತು ತಾಜುದ್ದೀನ್ ಅವರ ಶ್ರಮ ಅತಿಯಾದ ಶ್ರಮ ಆಗಿದೆ. ಆದ್ದರಿಂದ ಅವರನ್ನು ನೆನೆಸ್ಕೊತಾ ಅವರು ಇವತ್ತು ದೇಶದಲ್ಲಿ 5ನೇವರಾಗಾರೆ, ರಾಜ್ಯದಲ್ಲಿ 1ನೇವರಾಗಾರೆ ತಾಜುದ್ದೀನ್. ಅವ್ರಿಗೆ ಉನ್ನತ ಹುದ್ದೆ ಸಿಗಲಿ, ಒಳ್ಳೆಯ ವ್ಯವಸ್ಥೆ ಆಗಲಿ ಅಂತ ನಾನು ಈ ಮೂಲಕ ಹಾರೈಸುತ್ತಾ, ಯಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಪಾರಂಪರಿಕ ವೈದ್ಯ, ವಿಶ್ವರಹಿತ ಸಂಘಟನಾ ಸದಸ್ಯ.